ಈಗ ನೀವು ದರ್ಶನ್ ಅವರು ತುಂಬಾ ಒಳ್ಳೆಯವರು, ಕೋರ್ಟ್ ಅಲ್ಲಿ ಇದೆ ಪ್ರಕರಣ, ಏನಾಗುತ್ತೋ ನೋಡೋಣ ಅಂತ ಹೇಳ್ತಿದ್ರೆ ವೆಲ್ ಅಂಡ್ ಫೈನ್ ಸರ್. ತುಂಬಾ ಒಳ್ಳೆಯವರು ಅನ್ನೋದಕ್ಕೆ ಒಂದಷ್ಟು 4 ಪ್ರಶ್ನೆಗಳು ಕೇಳ್ತಾರೆ. ಹೌದು ಸರ್, ದರ್ಶನ್ ಅವರು ತುಂಬಾ ಒಳ್ಳೆಯವರು. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನ ಅವರ ಅಭಿಮಾನಿಗಳೇ ತುಂಬಾ ಹೀನಾಯವಾಗಿ ಟ್ರೋಲ್ ಮಾಡಿದಾಗ, ಕೆಟ್ಟದಾಗಿ ಟ್ರೋಲ್ ಮಾಡಿದಾಗ ಇದೇ ದರ್ಶನ್ ಅವರು ಒಂದು ಕರೆ ಕೊಡ್ಬೋದಿತ್ತು, ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ ಅಂತ ಹೇಳಿಲ್ಲ. ಅದಕ್ಕೆ ಅವ್ರು ತುಂಬಾ ಒಳ್ಳೆಯವರು ಅಂತ ಹೇಳ್ತಾ ಇದ್ರ. ಕೇಳ್ತೀನಿ ಒಂದು ಎರಡನೇ 40 ವರ್ಷ ಚಿತ್ರರಂಗದ ಸೇವೆ ಮಾಡಿರ್ತಕ್ಕಂಥ ಜಗ್ಗೇಶ್ ಅವ್ರಿಗೆ ಸಿನಿಮಾ ಶೂಟಿಂಗ್ ಸೆಟ್ಗೆ ನುಗ್ಬಿಟ್ಟು ಅವ್ರಿಗೆ ಧಮಕಿ ಹಾಕ್ತಾರೆ ಫ್ಯಾನ್ಸು ಅಂತ ಯಪ್ಪ ಅವರು ಒಂದು ಇನ್ಸ್ಟಾ ಲೈವ್ ಬಂದು ತಮ್ಮ ಅಳಲನ್ನ ತೋಡ್ಕೊಂತಾರೆ. ಇಂಥ ಒಬ್ಬ ಹಿರಿಯ ನಟನಿಗೆ ಆಗ್ಬೇಕಾಗಿರೋದೇ ಇದು ಅಂತಕ್ಕಂಥದ್ದು ನೋವನ್ನ ಹೊರಗಡೆ ಹಾಕೊಂತಾರೆ. ಅದಕ್ಕೆ ನೀವ್ ಹೇಳ್ತಾ ಇದ್ರ ಅವ್ರು ಒಳ್ಳೆಯವರು ಅಂತ. ಫ್ಯಾಕ್ಸ್ ಇಟ್ಕೊಂಡು ಮಾತಾಡಿ ಅಂತಲ್ಲ, ಇವತ್ತು ಪುನೀತ್ ರಾಜ್ಕುಮಾರ್ ಒನ್ ಆಫ್ ದಿ ಬೆಸ್ಟ್. ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡೋ ಅರ್ಹತೆ ನನಗೆಲ್ಲ ಯಾರಿಗೂ ಇಲ್ಲ. ಇದೇ ದರ್ಶನ್ ಅವರು ಪುನೀತ್ ರಾಜ್ಕುಮಾರ್ ಬಗ್ಗೆ ಅಪಾರ, ಅವ್ರ ಮನೆ ಆಗಲಿ ಅವ್ರ ಬಗ್ಗೆ ಆಗಲಿ ಅವ್ರ ಕಾರ್ಯ ನನ್ನ ಹತ್ರ ಇದೆ ಅಂತ ಹೇಳಿದ್ರೆ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಅಂತ ದರ್ಶನರೇ ಹೇಳಿದ್ದಾರೆ. ಯಾಕೆಂದ್ರೆ ನನಗೆ ದರ್ಶನ್ ಚಿಕ್ಕಪ್ಪ ಅಲ್ಲ, ನಂಗೆ ಯಾರು ಚಿಕ್ಕಪ್ಪ ಅಲ್ಲ, ನಾನು ಬಿಸ್ನೆಸ್ ಮ್ಯಾನ್ ಸರ್, ನಾನು ವ್ಯಾಪಾರಸ್ಥ. ಎಷ್ಟು ಜವಾಬ್ದಾರಿ ಸರ್, ಸ್ಟೇಟ್ ಮೇಲೆ ಅವ್ರ ಮನೆ ದುಡ್ಡು ಸಮಾನ, ಅವ್ರ ವ್ಯಾಲ್ಯೂ ಇಲ್ಲ ಅಂತ ಅದೇ ಹೇಳಿದ್ದಾರೆ. ಆಮೇಲೆ ಇವತ್ತು ಅವ್ರ ಅಂತ ಯಾರು ಏನು ಅಶ್ವಿನಿ ಮೇಡಮ್ ಇವತ್ತು ಆ ಸ್ಥಾನದಲ್ಲಿ ಅವ್ರೊಂದೇ ಮಾತಾಡಿದ್ರು, 1000 ಜನ ನಾಯಿಗಳು ಹೋಗುತ್ತೆ ಅಂತ ಕುತ್ರಕೊಂಡ ಗ್ರೇಟ್. ಅಶ್ವಿನಿ ಮೇಡಮ್ ಸ್ಟ್ಯಾಂಡರ್ಡ್. ಜಗ್ಗೇಶ್ವರ ವಿಷಯದಲ್ಲಿ ತುಂಬಾ ತಪ್ಪು ಮಾಡೋ ಅಭಿಮಾನಿಗಳು ಉಗಿದವರೇ ಆಮೇಲೆ ಕೆಲವು ವಿಷಯದಲ್ಲಿ ಕಲಾವಿದರುಗಳು ಸರ್, ನಾವು ವಿಷ್ಣುವರ್ಧನ್ ಫ್ಯಾನ್, ವಿಷ್ಣುವರ್ಧನ್ ಅಭಿಮಾನ ಕೆಲವು ಮಾಡಿದಾಗ ತುಂಬಾ ಸಹಾಯ ಮಾಡ್ದಾಗ ಹೇಳ್ತಿ ಈ ಥರ ಮಾಡಬೇಡಿ ಅಂತೀವಿ. ಅದನ್ನು ನಾಯಕರ ಕಿವಿಗೆ ಹೋದಾಗ ಅವ್ರು ಹೇಳಬೇಕು, ಹೇಳಿಲ್ಲ ಅಂತ ಹೇಳಕ್ಕಾಗಲ್ಲ. ಇನ್ನು ಮುಂದೆ ನೋಡಿ ಸರ್, ಮನುಷ್ಯ ತಪ್ಪು ಮಾಡಿಲ್ಲ ಅಂತಿಲ್ಲ, ತಪ್ಪು ಮಾಡಿ ತಿಳ್ಕೊಂಡಾಗ ಅವ್ರು ಈಗ ಇದಾಗಿರ್ತಲ್ವಾ, ಅವರು ಈಗ ಕೂತ್ಕೊಂಡು ಎಂತ ಮಾಡಿರ್ತಾರಲ್ಲ ಜೀವನದಲ್ಲಿ, ಆಮೇಲೆ ತಪ್ಪಾದ್ರೆ ಮಾಡ್ಕೊಂಡು ಹೋಗ್ತಂತ ಹೇಳ್ದಲ್ಲ. ಅದರಿಂದ ತಪ್ಪನ್ನ ಸರಿಪಡಿಸೋ ಧರ್ಮ ಅದು. ನಾನು ಅಂತಲ್ಲ, ಯಾರೇ ಮಾಡೋದು ತಪ್ಪನ್ನ ಸರ್, ಇವತ್ತು 2 ಕಾಸು ನಾವು ಕೊಡೋಕ್ಕಾಗಲ್ಲ, ದುಡ್ಡು ಕೊಡ್ಬೋದು ಅನ್ಕೊಡೋದು, ಬೇರೆ ಏನು ಕೊಡೋಕ್ಕಾಗಲ್ಲ. ಅದರಿಂದ ಇದು ಆಗಬಾರ್ದಾಗುತ್ತೆ. ಉದ್ಯಮದಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ನಾನು ಇಲ್ಲಿ ಸರ್, ನಂಗೆ ನಾಳೆ ದರ್ಶನ್ ಬಂದು ಸಿನಿಮಾ ಮಾಡ್ತಾರೆ, ನಂಗೆ ಇವ್ರು ಬಂದು ಸಿನಿಮಾ ಮಾಡ್ತಾರೆ, ಅವೆಲ್ಲ ನಾನು ಕಾಸು ಕೊಟ್ಟರೆ ಮಂಜಿ ಕರೀತಾರೆ ಸರ್. ಕಾಸಿಲ್ಲ ಅಂದ್ರೆ ಯಾರ ಕಲಿಯ ಸರ್. ಇದು ನನ್ನ ಮಗನೇ ಆಗಲಿ ಸರ್, ಸಿನಿಮಾದಲ್ಲಿ ಇಷ್ಟೇ ಸರ್. ಸಿನಿಮಾದಲ್ಲಿ ಸರ್ ಇವತ್ತು ಆ ಥರ ಮಾಡಾಗಿದ್ರೆ ಇವತ್ತು ನಿರ್ಮಾಪಕರು ರೋಡಲ್ಲ ಸರ್, ನಮ್ಮ ಕನ್ನಡ ಚಿತ್ರದ ನಿರ್ಮಾಪಕರು ರೋಡ್ ಬಂದ್ಬಿಟ್ರು ಸರ್, ಒಬ್ರು ಇಲ್ಲ ಸರ್. ಮಾಡ್ಬೇಕು ಸರ್, ಮಾಡ್ದಾಗ ಉಳ್ಕೊಳ್ಳ ಸರ್. ಅದೇ ಹಳೆ ಸಿನಿಮಾ ನಿರ್ಮಾಪಕರಿಗೆ, ಹಳೆ ಕಲಾವಿದರು ಇಷ್ಟು ಮಾಡ್ಕೊಟ್ಟಾರೆ, ಮಾಡ್ಬೇಕು. ಇವರೆಲ್ಲ ಮಾಡಿದ್ರೆ ಉದ್ಯಮ ಉಳಿತದಿಲ್ಲ ಅಂದ್ರೆ ಯಾರು ಸಂಕಷ್ಟದಲ್ಲಿರ್ಬೇಕಾದ್ರೆ ಇಂಥ ಪ್ರಕರಣಗಳು ಇಂಡಸ್ಟ್ರಿ ಮೇಲೆ ಯಾವ ತರ ಪರಿಣಾಮ ಬೀರುತ್ತೆ ಸರ್? ಸರ್, ಉದ್ಯಮ ನಾಟ್ ಓನ್ಲಿ ಕನ್ನಡ ಚಿತ್ರರಂಗ ಸರ್, ಪ್ರತಿ ಭಾಷೆಯಲ್ಲೂ ತುಂಬಾ ಸಕ್ಸಸ್ ಕಮ್ಮಿ ಇದೆ, ಸೋಪ್ ಜಾಸ್ತಿ ಇದೆ. ಇದನ್ನ ಈ ರೀತಿ ಆಗಬಾರ್ದು. ಇದನ್ನೇನಾಗಿದೆ ಅಂದ್ರೆ ಇದೊಂದು ಹೈಲೈಟ್ ಆಗ್ಬಿಟ್ಟಿದೆ, ಅದರಿಂದ ಇದು ಮರುಕಳಿಸ್ದಂಗೆ ಇದು ಮುಂದಕ್ಕೆ ಯಾವ ರೀತಿ ಎಚ್ಚರಿಕೆ ಮಾಡಬೇಕು. ಉದ್ಯಮ ನಮ್ಮ ವಾಣಿಜ್ಯ ಮಂಡಳಿ ಆಗ್ಬೋದು, ನಮ್ಮ ಸಂಘ ಆಗ್ಬೋದು, ಕೂತ್ಕೊಂಡು ಒಳ್ಳೆ ರೀತಿ ಮಾಡೋಕ್ಕೆ ಪ್ರಯತ್ನ ಮಾಡಿ. ಜೊತೆಲಿರೋ ಸ್ವಲ್ಪ ಹೇಳಬೇಕು, ನಾವು ದೊಡ್ಡ ಕಲಾವಿದರ ಜೊತೆ ಕೆಲಸ ಮಾಡಿದೀವಿ, ಹೇಳಿದೀವಿ. ಕೆಲವರು ಮಾಡುವ ರೀತಿ ನಾನು, ಯಾಕೆಂದ್ರೆ ಅವ್ರಿಗೂ ದರ್ಶನ ಏನು ಇವತ್ತೇನು ದುಡ್ಡಿಲ್ಲ. ಅವ್ರು 10 ರೂಪಾಯಿ ಊಟ ಇಲ್ಲದೆ ದೊನೆ ತಿನ್ಕೊಂಬಂದು ಅವ್ರಿಗೂ ವ್ಯಾಲ್ಯೂ ಗೊತ್ತಿದೆ, ಕಷ್ಟ ಗೊತ್ತಿದೆ. ಅದ್ರ ಅವ್ರಿಗೂ ಅರ್ಥ ಆಗಿರುತ್ತೆ. ಇವತ್ತು ಇದೆಲ್ಲ ನೋವು ಅನ್ಬೋದಿರ್ತಾರೆ, ಆ ನೋವು ಅವ್ರಿಗೆ ಪಶ್ಚಾತ್ತಾಪ ಪಟ್ಟೆ ಇರ್ತಾರೆ. ಅದನ್ನ ನಾವು ಪಟ್ಟು ತಿರ್ಗಾ ಅದನ್ನೇ ಅವ್ರಿಗೆ 8 ಮಿನಿಟ್ ಮಾಡೋದು ನನ್ನ ಅನಿಸಿಕೆ. ಆ ಥರ ಹೇಳೋದೇ ಅಥವಾ ದರ್ಶನ್ ಅವ್ರು ಫಾಲೋ ಅಂತಲ್ಲ. ಇವತ್ತು ಒಳ್ಳೇದಾಗ್ಲಿ ಎಲ್ಲರಿಗೂ ಅಂತ ನಾನು